सामगान प्रियकरा साई शंकरा हर 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 शिव शंभो नटन शेखरा सामगान प्रियकरा साई शंकरा हर 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 शिव शंभो नटन शेखरा शिरडिवास साई देव साई शंकरा शिरडिवास साई देव साई शंकरा शिरडी साई सुंदरा शिरडी साई शंकरा सामगान प्रियकरा साई शंकरा हर 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 शिव शंभो नटन शेखरा शिरडिवास साई देव साई शंकरा शिरडी साई सुंदरा शिरडी साई शंकरा भस्मभूषितांग साई चंद्रशेखरा पालनेत्र शूलधारी साई शंकरा भस्मभूषितांग साई चंद्रशेखरा 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 ओम साई राम. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ ಭಗವಂತನ ದಯೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಸತ್ಯವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಇವತ್ತು ಬಾಬಾರವರೇ ಸ್ವಯಂ ನಮ್ಮ ಮನೆಗೆ ಬಂದಿದ್ದಾರೆ. ಅಂದರೆ ಒಂದು ಕಾರ್ಯವನ್ನು ಒಬ್ಬರಿಂದ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು ಅಂದರೆ ಖಂಡಿತ ಅವರು ಅದಕ್ಕೆ ಅರ್ಹರನ್ನಾಗಿಸಿ ಅವರನ್ನು ಖಂಡಿತ ಅವರಿಂದ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಅನ್ನೋದಕ್ಕೆ ನನ್ನ ಜೀವನ ಕೂಡ ಸಾಕ್ಷಿಯಾಗಿದೆ. ಹಾಗೆ ನಿಮ್ಮನ್ನು ಕೂಡ ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಕೂಡ ಒಂದು ಒಳ್ಳೆಯ ಉದ್ದೇಶದ ಸೇವೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ಕೂಡ ಸೇವೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕಂದರೆ ಬಾಬಾರವರು ಯಾರ ಹತ್ರನಾರು ಕೈ ಚಾಚಿ ಏನಾದರೂ ಸೇವೆಯನ್ನು ಸ್ವೀಕರಿಸ್ತಾರೆ ಅಂದರೆ ಅದರ 1000 ಪಟ್ಟು ಅವರಿಗೆ ಒಳ್ಳೆಯದನ್ನು ಮಾಡ್ತಾರೆ. ಅವರ ಕರ್ಮವನ್ನು ಕಳೆಯುವ ಮೂಲಕ ಅವರಲ್ಲಿರುವ ದೋಷಗಳನ್ನೇ ಅವರು ಹಣದ ರೂಪದಲ್ಲಾಗಿರ್ಬೋದು, ಕೆಲವೊಂದು ಸೇವೆಯನ್ನು ಮಾಡಿಸಿಕೊಳ್ಳುವ ರೂಪದಲ್ಲಾಗಿರ್ಬೋದು, ಅವರು ಆ ದೋಷಗಳನ್ನು ಕಳೀತಾ ಇದ್ದರು. ಅಂದಿಗೂ ಕೂಡ ಇಂದಿಗೂ ಕೂಡ ಬಾಬಾರವರನ್ನು ನಂಬಿದವರ ಜೀವನದಲ್ಲಿ ಯಾವತ್ತಿಗೂ ಕೂಡ ಒಂದು ಉನ್ನತಿಯತ್ತನೇ ಹೋಗ್ತಾ ಇದ್ದಾರೆ. ಒಂದು ಉತ್ತಮವಾದ ವ್ಯಕ್ತಿತ್ವದ ಜೊತೆ ಉತ್ತಮವಾದ ಒಂದು ಸಾಧನೆಗಳೊಂದಿಗೆ ಅವರನ್ನು ಅಂದರೆ ಸಂಪರ್ಕ ಇಟ್ಕೊಳ್ಳೋ ರೀತಿಯಲ್ಲಿ ಗುರು ಮಾಡ್ತಾರೆ ವಿನಃ ಯಾವತ್ತೂ ಹಿಂತಿರುಗಿ ನೋಡಿದ್ದಿಲ್ಲ. ಜೀವನದಲ್ಲಿ ನಾವು ಹಿಂದೆ ಏನಾಗಿದ್ವಿ ಈಗೇನಾಗಿದ್ದೀವಿ ಅನ್ನೋದನ್ನು ಸ್ವಲ್ಪ ನಾವು ಕುಳಿತು ಶಾಂತವಾಗಿ ಯೋಚಿಸಿದರೆ ಗೊತ್ತಾಗುತ್ತೆ. ಗುರುವಿನ ಕರುಣೆ, ದಯೆ, ಪ್ರೇಮ ಅಪಾರವಾದದ್ದು. ತನ್ನನ್ನು ನಂಬಿ ತನ್ನ ಪಾದಗಳಲ್ಲಿ ಶರಣಾದವರನ್ನು ಅವರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಅವರನ್ನು ಒಂದು ಉತ್ತಮವಾದ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಅವರಿಂದ ಉತ್ತಮವಾದ ಕೆಲಸಗಳು ಸಾಧನೆಗಳು ಆಗುವ ಹಾಗೆ ಮಾಡ್ತಾರೆ. ಒಟ್ಟಾರೆಯಾಗಿ ಅವರ ಹೆಸರಿನ ಜೊತೆ ನಮ್ಮ ಹೆಸರು ಬೆರೆತರೆ ಸಾಕು, ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೂ ಬರ್ತೀವಿ. ಹಾಗೆ ನಮ್ಮ ಅನೇಕ ರೀತಿಯ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಖಂಡಿತ ಗುರುವು ಸಹಾಯ ಮಾಡ್ತಾರೆ. ನಾವು ಕನಸು ಕಾಣ್ಬೋದು, ಆದರೆ ಆ ಕನಸುಗಳನ್ನು ನನಸಾಗಿಸಿಕೊಳ್ಳಲು ನಮಗೆ ಒಬ್ಬರ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನಂಬಿದ ಗುರುವನ್ನೇ ನಾವು ಆ ಮಾರ್ಗದರ್ಶಕರನ್ನಾಗಿ ಆರಿಸ್ಕೊಂಡಾಗ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಯಾಕಂದರೆ ಅವರು ಭೌತಿಕವಾಗಿ ನಮ್ಮ ಸಂಪರ್ಕಕ್ಕೆ ಬಂದು ನಮ್ಮನ್ನು ಗೈಡ್ ಮಾಡೋದಿಲ್ಲ, ಅಂದರೆ ಮಾರ್ಗದರ್ಶನ ಮಾಡೋದಿಲ್ಲ. ಅವರು ಆಂತರಿಕವಾಗಿ ನಮ್ಮ ಒಳಗಿಂದಲೇ ನಮಗೆ ನಮ್ಮ ಒಂದು ತಪ್ಪುಗಳನ್ನು ತಿದ್ದೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಮಗೆ ಒಂದು ಸರಿದಾರಿಯನ್ನು ಒಂದು ಸರಿಯಾದ ನಿರ್ಧಾರಗಳನ್ನು ಆರಿಸಿಕೊಳ್ಳುವ ಮೂಲಕ ನಮ್ಮ ಜೀವನದಲ್ಲಿ ಒಂದು ಏಳಿಗೆಯನ್ನು ತಂದುಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಬಾಬಾರವರ ಈ ಪಾದಕ್ಕೆ ಶಿರಡಿಯಿಂದ ಬಂದಿದೆ. ಸ್ನೇಹಿತರೆ, ಬಾಬಾರವರ ಪಾದಕ್ಕೆ ಬಾಬಾರವರ ಮಂದಿರಕ್ಕೆ ತರಿಸ್ಕೊಳ್ಬೇಕು ಅನ್ನೋದು ಬಹಳ ದಿನಗಳ ಕನಸಾಗಿತ್ತು. ಆದರೆ ಬಾಬಾರವರ ಇಚ್ಛೆ ಇಲ್ಲದೆ ಅದು ಸಾಧ್ಯ ಆಗೋದಿಲ್ಲ. ಹಾಗೆ ನನಗೆ ಹೊರಗಡೆಯಿಂದ ತರಿಸೋಕ್ಕೆ ಇಷ್ಟ ಇರಲಿಲ್ಲ, ಶಿರಡಿಯಿಂದನೇ ಬರಬೇಕು ಅನ್ನೋದು ನನ್ನ ಕನಸಾಗಿತ್ತು. ಒಬ್ಬರ ಹತ್ರ ಈ ವಿಚಾರವನ್ನು ಶೇರ್ ಮಾಡಿದೆ. ಶಿರಡಿಗೆ ಯಾರಾದರೂ ಹೋಗೋರಿದ್ರೆ ಹೇಳ್ರಿ, ಪಾದಕ್ಕೆ ತರಿಸ್ಬೇಕು, ನನಗೆ ಈಗ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ಬಾಬಾರವರ ಇಚ್ಛೆ ಇಲ್ಲದೆ ನಾನು ಕೂಡ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಅವರು ಒಬ್ರಿಗೆ ಹೇಳಿದರು, ಅವರು ಬೆಂಗಳೂರಿನವರಾಗಿದ್ದಾರೆ. ಅವರು ಈ ಶಿರಡಿಗೆ ಅವರು 28ನೇ ತಾರೀಕು ಹೊರಟಿದ್ದಾರೆ.
ಕೊಟ್ಟಿದ್ದರು. ಅವರು ನಾನು ತಂದುಕೊಡ್ತೀನಿ, ಅದು ಒಂದು ಸೇವೆ, ಅಂದರೆ ಬಾಬಾರವರೇ ಈ ಸೇವೆಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಅವರು ಶಿರಡಿಗೆ ಹೋದಾಗ ಈ ಪಾದುಕೆಯನ್ನು ಖರೀದಿ ಮಾಡಿ ನಂತರ ಇದನ್ನು ಬಾಬಾರವರ ಒಂದು ಮಂದಿರದ ಪೂಜೆ ಮಾಡಿಸಿ, ಹಾಗೆ ಅದು ಸೋಮವಾರ ಆಗಿತ್ತು, ಹುಣ್ಣಿಮೆ ದಿನ ಕೂಡ ಆಗಿತ್ತು. ಅಲ್ಲಿಂದ ಒಂದು ಬಿಲ್ವಪತ್ರೆಯನ್ನು ಕೂಡ ಒಂದು ಪ್ಯಾಕೆಟಲ್ಲಿ ಸುರಕ್ಷಿತವಾಗಿ ಅದನ್ನು ಪ್ಯಾಕ್ ಮಾಡಿ ಇದ್ರ ಜೊತೆಗೆ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ಅರ್ಥಗರ್ಭಿತವಾದ ಸಾಲುಗಳಲ್ವಾ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಜರಗದಾಡೋದಿಲ್ಲ ಅನ್ನೋದು. ಹಾಗೆ ಬಾಬಾರವರ ಇಚ್ಛೆ ಇಲ್ಲದೆ ನಾವಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ. ಹಾಗೆ ಅವರ ಇಚ್ಛೆ ಇಲ್ಲದೆ ಅಷ್ಟು ಸುಲಭವಾಗಿ ಅವರು ಯಾರ ಜೀವನದಲ್ಲೂ ಬರೋದಿಲ್ಲ. ಯಾವುದೋ ಒಂದು ಪುಣ್ಯದ ಕರ್ಮ ಅವರು ನಮ್ಮ ಜೀವನದಲ್ಲಿ ಬರೋ ಹಾಗೆ ಮಾಡುತ್ತೆ. ಆ ಗುರುವಿನ ಆಶೀರ್ವಾದದ ಬಲದಿಂದ ನಮ್ಮ ಜೀವನದಲ್ಲಿ ನಾವು ಸರಿ ತಪ್ಪುಗಳನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಒಟ್ಟಾರೆಯಾಗಿ ಅವರು ಎಲ್ಲಿ ನೆಲೆಸಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೋ ಖಂಡಿತವಾಗಿಯೂ ಅವರು ನೆಲೆಸ್ತಾರೆ. ಹಾಗೆ ಇವತ್ತು ಬಾಬಾರವರ ಮಂದಿರಕ್ಕೆ ಬಾಬಾರವರ ಪಾದುಕೆ ಬಂದಿದೆ. ಅದು ಅವರೇ ಆಯ್ಕೆ ಮಾಡಿಕೊಂಡು ಭಕ್ತರಿಂದ ತರಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ನಾನು ಈ ವಿಚಾರವನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೆ. ಯಾಕಂದರೆ ನಮ್ಮದು ಸಾಯಿ ಕುಟುಂಬ, ನನ್ನ ಕುಟುಂಬಕ್ಕೆ ತಿಳಿಸೋದು ನನ್ನ ಕರ್ತವ್ಯ. ಬಾಬಾರವರ ಪ್ರೇರಣೆಯಿಂದ ನಾನು ನಿಮಗೆ ಈ ವಿಚಾರವನ್ನು ತಿಳಿಸಲೇಬೇಕು ಅಂತೇಳಿ ಬಂತು. ಹಾಗಾಗಿ ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬಾಬಾರವರ ಪಾದುಕೆಯನ್ನು ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿದೆಯೋ ಅದಕ್ಕೆ ಗುರು ದಾರಿ ತೋರಿಸ್ತಾರೆ. ನೀವು ಅವರ ಶರಣದಲ್ಲಿದ್ದೀರಾ, ಸುರಕ್ಷಿತವಾಗಿದ್ದೀರಾ. ಯಾರು ಅವರನ್ನು ನಂಬಿ ಅವರ ಜೀವನದಲ್ಲಿ ಬರ್ತಾರೋ, ಅವರಲ್ಲಿ ಶರಣಾಗ್ತಾರೋ, ಖಂಡಿತ ಅವರನ್ನು ಅವರು ಎಂದಿಗೂ ಬಿಡೋದಿಲ್ಲ. ಅದಕ್ಕೆ ಉದಾಹರಣೆ ನಾನೇ ಆಗಿದ್ದೀನಿ. ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಕಷ್ಟ, ದುಃಖ, ಸಮಸ್ಯೆ, ನಿಂದನೆ, ಅವಮಾನಗಳನ್ನು ಎದುರಿಸಿದ್ದೀನಿ. ಆ ಎಲ್ಲ ಸಮಯದಲ್ಲೂ ನಾನು ನಂಬಿದ್ದು ಗುರುವನ್ನು. ಯಾರೋ ಬಂದು ನನ್ನ ಜೀವನದಲ್ಲಿ ನನ್ನ ಜೀವನ ಸರಿ ಮಾಡ್ತಾರೆ ಅಂತ ಹೇಳಿ ನಾನು ಎಲ್ಲೂ ಬಯಸಲಿಲ್ಲ. ಹಾಗೆ ನಾನು ಎಲ್ಲೂ ಹೋಗಿ ನನ್ನ ಜಾತಕ ಸರಿ ಇದೆಯಾ ಅನ್ನೋ ರೀತಿಲೂ ಕೇಳಲಿಲ್ಲ. ನನಗೆ ನಂಬಿಕೆ ಇದ್ದಿದ್ದು ನನ್ನ ಗುರುವಿನಲ್ಲಿ. ನಾನು ಆ ಭಗವಂತನಲ್ಲಿ ತುಂಬ ನಂಬಿಕೆ ಇಟ್ಟು ಶರಣಾಗಿದ್ದೆ. ಈ ಗ್ರಹ ಗತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅವೆಲ್ಲದೂ ನಂತರ. ಮೊದಲು ನಮ್ಮ ಜನ್ಮ ಎಲ್ಲಾಗಬೇಕು, ಯಾಕಾಗಬೇಕು, ಯಾವ ಕರ್ಮದ ಉದ್ದೇಶವನ್ನು ಹೊಂದಿ ಆ ಜನ್ಮ ಆಗ್ತದೆ, ಅದರ ಸಂಪೂರ್ಣ ವಿವರಣೆ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರ ಪಾದಗಳಲ್ಲಿ ನಾವು ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ಬಿಟ್ರೆ ಖಂಡಿತ ನಮಗೇನು ಮಾಡಬೇಕು, ನಾವೇನು ಮಾಡಬೇಕು, ಹಾಗೆ ನಾವು ಯಾವ ಪ್ರಾರಬ್ಧ ಕರ್ಮದಿಂದ ನರಳ್ತಾ ಇದ್ದೀವಿ ಅದನ್ನು ಹೇಗೆ ಕಳ್ಕೊಳ್ಬೇಕು ಈಗಿನ ಒಂದು ವರ್ತಮಾನದಲ್ಲಿ, ಹಾಗೆ ನಮ್ಮ ಭವಿಷ್ಯವನ್ನು ಹೇಗೆ ಸುಂದರವಾಗಿ ರೂಪಿಸ್ಕೊಳ್ಬೇಕು, ಅದಕ್ಕೆ ನಮ್ಮ ನಡೆ, ನುಡಿ, ವರ್ತನೆಗಳು ಹೇಗಿರಬೇಕು, ಕರ್ತವ್ಯಗಳು ಹೇಗಿರಬೇಕು, ಜವಾಬ್ದಾರಿಗಳು ಹೇಗಿರಬೇಕು, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇಂದಿನ ಕರ್ಮಗಳು ಹೇಗಿರಬೇಕು ಅನ್ನೋದನ್ನು ಅವರು ಮನವರಿಕೆ ಮಾಡಿಸ್ಕೊಡ್ತಾರೆ. ನಮ್ಮೊಳಗಿಂದಲೇ ಜಾಗೃತಗೊಳಿಸ್ತಾರೆ. ಅಂದರೆ ಗುರುವು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಮನೋಭಾವ ಹೆಚ್ಚಾಗತ್ತೆ. ಇದರಿಂದ ನಮ್ಮ ದೋಷಗಳು ಕಳೀತವೆ. ಬಾಬಾ ಸುಮ್ಮನೆ ಯಾರ ಮುಂದೆನೂ ₹1 ಕೈ ಚಾಚೋದಿಲ್ಲ. ಅವರು ಚಾಚುತ್ತಾ ಇದ್ದರು ಅಂದರೆ ಅಲ್ಲಿಗೆ ಅವರಿಗೆ ಒಳ್ಳೆಯ ಕಾಲ ಶುರುವಾಗಿದೆ ಅಂತಲೇ. ಈಗ ನೀವು ಅಷ್ಟೇ ಸಾಯಿ ಸೇವಾ ಟ್ರಸ್ಟಿಗೆ ತುಂಬ ಸಹಾಯ ಮಾಡ್ತಾ ಇದ್ದೀರಾ ಅಂದರೆ ಅದು ಬಾಬಾರವರ ಇಚ್ಛೆ ಇದ್ದದ್ದಕ್ಕೆ ನಿಮಗೆ ಸಹಾಯ ಮಾಡೋ ಪ್ರೇರಣೆ ಸಿಕ್ಕಿರೋದು. ಖಂಡಿತ ಯಾವುದೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ನಡೆಯೋದಿಲ್ಲ. ಎಲ್ಲವೂ ಅವರ ಇಚ್ಛೆಯಂತೆ ನಡೆಯುತ್ತೆ. ಯಾವುದೋ ಒಂದು ಜೀವ ಎಲ್ಲೋ ನರಳ್ತಾ ಇದೆ, ಬಾಬಾ ನನಗೆ ವಯಸ್ಸಾಗಿದೆ, ನನ್ನನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ತಂದೆ ಅನ್ನೋ ರೀತಿಲಿ ನರಳಾಡ್ತಾ ಇರ್ಬೋದು. ಇಲ್ಲ ಅಂದರೆ ಬಾಬಾ ನನ್ನವರು ಇದ್ದೂ ಕೂಡ ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ನೋವಿನಿಂದ ಕೊರಗ್ತಾ ಆ ಗುರುವಿನಲ್ಲಿ ಶರಣಾಗಿರ್ಬೋದು. ಒಟ್ಟಾರೆಯಾಗಿ ಇಂತಹ ಅದೆಷ್ಟೋ ಜೀವಗಳು ಬಾಬಾರವರಲ್ಲಿ ಪ್ರಾರ್ಥನೆ ಇಟ್ಟಿದ್ದಾವೆ. ಹಾಗಾಗಿಯೇ ಬಾಬಾರವರು ಒಂದು ಸಾಯಿ ಸೇವಾ ಟ್ರಸ್ಟ್ನ ಅಂದರೆ ವೃದ್ಧಾಶ್ರಮ ಮಾಡಿಕೊಂಡು ಅವರಿಗೆ ಸೇವೆ ಮಾಡುವ ಭಾಗ್ಯವನ್ನು ನನಗೆ ಕರುಣಿಸಿದ್ದಾರೆ ಅಂತ ಹೇಳಿ ನಾನು ನಂಬಿದ್ದೀನಿ. ನನ್ನೊಬ್ಬಳಿಂದ ಅದು ಸಾಧ್ಯ ಆಗೋದಿಲ್ಲ. ಪ್ರಯತ್ನ ಮಾತ್ರ ನನ್ನದು, ಆದರೆ ಆ ಫಲ ಮಾತ್ರ ಅವರೇ ಕೊಡಬೇಕು. ಅದಕ್ಕೋಸ್ಕರನೇ ನಿಮ್ಮೆಲ್ಲರ ಕೈಗಳು ಅದಕ್ಕೆ ಜೋಡಣೆಯಾಗುವ ಹಾಗೆ ಮಾಡಿದರೆ, ಹಾಗೆ ಅದರ ಮೂಲಕ ನಿಮ್ಮ ದೋಷಗಳನ್ನಾಗಿರ್ಬೋದು, ನಿಮ್ಮ ಒಂದು ಕೆಟ್ಟ ಕರ್ಮಗಳನ್ನಾಗಿರ್ಬೋದು ಕಳ್ಕೊಳ್ಳೋಕ್ಕೆ ದಾರಿನೂ ಕೂಡ ಅವರೇ ತೆರೆದುಕೊಟ್ಟಿದ್ದಾರೆ. ಹಾಗೆ ಯಾವುದೋ ಒಂದು ನೊಂದ ಜೀವಕ್ಕೆ ಒಂದು ಅದರ ಪ್ರಾರ್ಥನೆಗೆ ಅಂದರೆ ಅವರ ಪ್ರಾರ್ಥನೆಗೆ ಪರಿಹಾರ ನಾನೇ ಆಗಿದ್ದೀನಿ, ನನ್ನಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತ ನಾನು ನಿನಗೆ ರಕ್ಷಣೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈ ಒಂದು ಸಾಯಿ ಸೇವಾ ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಿದ್ದಾರೆ ಅಲ್ವಾ. ನಾವೆಲ್ಲರೂ ಸೇರೋಣ, ವೃದ್ಧರ ಸೇವೆಯನ್ನು ಮಾಡೋಣ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮಿಂದ ಏನು ಭಗವಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಂದರೆ ನಿರೀಕ್ಷೆ ಮಾಡ್ತಾರೋ ಅದರ ಆಧಾರದ ಮೇಲೆ ಪ್ರಯತ್ನ ಮಾತ್ರ ನಮ್ಮದು, ಫಲ ಮಾತ್ರ ಅವರೇ ಕೊಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಕರ್ಮ ನಾವೆಲ್ಲರೂ ಸೇರಿ ಮಾಡೋಣ. ಅದಕ್ಕೆ ತಕ್ಕ ಹಾಗೆ ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಮುಂದಿನ ಪೀಳಿಗೆ ಆಗಿರ್ಬೋದು ಸುರಕ್ಷಿತವಾಗಿರುತ್ತೆ. ಇದು ನನ್ನ ನಂಬಿಕೆ ಸ್ನೇಹಿತರೆ. ಇನ್ನೊಂದು ನಿಮ್ಮಲ್ಲಿ ವಿನಂತಿ. ಈಗಾಗಲೇ ನಾನು ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಅಡಿಯಲ್ಲಿ ಒಂದು ವೃದ್ಧಾಶ್ರಮ ತೆರೆಯುವ ರೀತಿಲಿ ಒಂದು
ಸ್ಥಳವನ್ನು ಈಗಾಗಲೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಸ್ಥಳವೂ ಕೂಡ ಬಾಬಾರವರ ಇಚ್ಛೆಗೆ ಅನುಸಾರವಾಗಿಯೇ ನಮಗೆ ಸಿಕ್ಕಿದೆ. ಅಂದರೆ ಅವರೇ ಅದಕ್ಕೆ ಪ್ರೇರಣೆ ಕೊಟ್ಟು ಇಲ್ಲಿದೆ ಹೋಗು, ಆ ಜಾಗದಲ್ಲೇ ನೀನು ಸಾಯಿ ಸೇವಾ ಒಂದು ವೃದ್ಧಾಶ್ರಮವನ್ನು ಶುರು ಮಾಡು ಅನ್ನೋ ರೀತಿಯಲ್ಲಿ ಪ್ರೇರಣೆ ಕೊಟ್ಟು ಆಶೀರ್ವಾದ ಮಾಡಿ ಅವರು ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವೀಗ ಅದಕ್ಕೆ ಒಂದೊಂದೇ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿ ಒಂದಿಷ್ಟು ಬೆಡ್ಗಳು ಬೇಕು, ಪಾತ್ರೆಗಳು ಬೇಕು, ಹಾಗೆ ಅವರಿಗೆ ಒಂದು ಅನುಕೂಲ, ಅವರು ವಾಸಿಸಲಿಕ್ಕೆ ಏನೆಲ್ಲ ಬೇಕೋ ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಏನಂದರೆ ಯಾರಾದರೂ ಅಂಥ ರುದ್ರು ನಿಮ್ಮ ಕಣ್ಣಿಗೆ ಕಂಡ್ರೆ, ತುಂಬ ನೊಂದಿದ್ದಾರೆ, ಯಾರೂ ಇಲ್ಲ ಅವರನ್ನು ನೋಡ್ಕೊಳ್ಳೋಕ್ಕೆ, ಇಲ್ಲ ಮಕ್ಕಳು ಅವರನ್ನು ತೊರೆದಿದ್ದಾರೆ, ನಾವು ನೋಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂದರೆ ಖಂಡಿತ ನೀವು ಆ ಎಲ್ಲ ಮೋಹವನ್ನು ತ್ಯಜಿಸಿ ಅವರು ಇಲ್ಲಿ ಬಂದು ಬಾಬಾರವರ ಸ್ಮರಣೆ ಮಾಡಿಕೊಂಡು ತಮ್ಮ ಉಳಿದ ದಿನಗಳನ್ನು ಸ್ವತಂತ್ರದಿಂದ ಹಾಗೆ ಶುದ್ಧವಾದ ಭಗವಂತನ ಪ್ರೇರಣೆಯೊಂದಿಗೆ ಅವರ ನಾಮಸ್ಮರಣೆ ಮಾಡ್ತಾ ಉಳಿದ ದಿನಗಳನ್ನು ಕಳೆಯುವ ಅವಕಾಶ ಖಂಡಿತ ಬಾಬಾ ಕೊಟ್ಟಿದ್ದಾರೆ. ಅಂಥವ್ರು ಯಾರಾದರೂ ನಿಮಗೆ ಎದುರಾದರೆ ಅವರನ್ನು ನಮಗೆ ಕನೆಕ್ಟ್ ಮಾಡಿಸಿ. ನಾನು ಸಂಪೂರ್ಣ ವಿಳಾಸವನ್ನು ಕೊಟ್ಟಿರ್ತೀನಿ, ಮುಂದೆ ವಿಳಾಸವನ್ನು ಹಾಕ್ತೀನಿ. ಈಗ ನಾನು ನನ್ನ ನಂಬರನ್ನು ಇಲ್ಲಿ ಶೇರ್ ಮಾಡ್ತೀನಿ. ಅದರ ಮೂಲಕ ನೀವು ಯಾರಾದರೂ ಆ ರೀತಿ ಇದ್ದಾರೆ ಅಂದರೆ ಅವರ ಸಂಪರ್ಕವನ್ನು ನಮಗೆ ನೀವು ಈ ಒಂದು ಫೋನ್ ನಂಬರ್ ಮೂಲಕ ಕಲ್ಪಿಸ್ಕೊಡ್ಬೋದು. ಅಂದರೆ ಇಲ್ಲೊಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ವಯಸ್ಸಾದವರು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದಾರೆ. ನನ್ನನ್ನು ಯಾರೂ ನೋಡ್ಕೊಳ್ತಾ ಇಲ್ಲ, ನನಗೆ ಮಕ್ಕಳಾಗಿಲ್ಲ, ನಾವು ತುಂಬ ಈಗ ವಯಸ್ಸಾಗಿದೆ, ನಮ್ಮನ್ನು ಮುಂದೆ ನೋಡ್ಕೊಳ್ಳೋರು ಯಾರು, ಈ ರೀತಿ ಚಿಂತೆ ಇದೆ ಅಲ್ವಾ. ನಮಗೆ ವಯಸ್ಸಿದ್ದವರಿಗೆ ಇದೆ, ಮಕ್ಕಳಿದ್ದವ್ರಿಗೂ ಇದೆ. ಇವ್ರು ನನ್ನ ಮುಂದೆ ನೋಡ್ಕೊಳ್ತಾರಾ, ಇಲ್ಲ ನನಗೆ ಮಕ್ಕಳಾಗಿಲ್ಲ, ಯಾರು ನೋಡ್ಕೊಳ್ತಾರೆ, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ನಮಗೂ ಇದ್ದಾವೆ. ಹಾಗೆ ಈಗಾಗಲೇ ವಯಸ್ಸಾದವರು ಅದನ್ನು ಅನುಭವಿಸ್ತಾ ಇದ್ದಾರೆ. ಅಂಥವರು ಬಾಬಾರವರ ಶರಣದಲ್ಲಿ ನಂಬಿಕೆ ಇಟ್ಟು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದರು, ಅಂದರೆ ಶರಣಾಗಿಸಿದರು. ಅದಕ್ಕೆ ಬಾಬಾರವರು ಈ ರೀತಿ ಯಾರೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ಬೇಡ, ನಾನಿದ್ದೀನಿ, ನಿನ್ನ ಮುಂದಿನ ಒಂದು ಜೀವನವನ್ನು ನಾನು ತೀರ್ಮಾನ ಮಾಡ್ತೀನಿ, ಭವಿಷ್ಯವನ್ನು ರೂಪಿಸ್ಕೊಡ್ತೀನಿ, ನಿನ್ನ ಕೊನೆಯ ದಿನಗಳು ಹೇಗಿರಬೇಕು ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ. ನೀನು ಚಿಂತೆ ಮಾಡದೆ ಚಿಂತನೆ ಮಾಡ್ತಾ ನನ್ನ ಪಾದಗಳಲ್ಲಿ ಶರಣಾಗಿದೆಯಾ ಅಂದರೆ ಖಂಡಿತ ನಾನು ಹೇಗೆ ನಿನ್ನನ್ನು ಕೈ ಬಿಡ್ಲಿಕ್ಕೆ ಸಾಧ್ಯ, ನಾನಿದ್ದೀನಿ ನಿನ್ನ ಜೊತೆಗೆ ಅನ್ನೋ ರೀತಿಲಿ ಈ ಸಾಯಿ ಸೇವಾ ಟ್ರಸ್ಟಲ್ಲಿ ಒಂದು ಸೇವಾಶ್ರಮವನ್ನು ಮಾಡಲಿಕ್ಕೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮಿಂದ ಅದು ಸಾಧ್ಯವಾಗಿರೋದು. ಹಾಗಾಗಿ ಅಂದರೆ ಬಾಬಾರವರು ಪೂರ್ವ ನಿಯೋಜಿತವಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಅಂಥವರಿಗೆ ಆಶ್ರಯ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರು ಅಂಥವರು ನಿಮಗೆ ಕಂಡರೂ ಕೂಡ ಅಂಥವರನ್ನು ನಮ್ಮ ಸಾಯಿ ಸೇವಾ ಟ್ರಸ್ಟಲ್ಲಿ ಈ ಒಂದು ಆಶ್ರಮ ಇದೆಯಲ್ಲ ಅದಕ್ಕೆ ನೀವು ತಂದು ಸೇರಿಸ್ಬೋದು. ಯಾವುದೇ ರೀತಿ ಹಣಕಾಸು ಇಲ್ಲ ಅಂದವರು ಕೂಡ ನಾವು ಇಟ್ಕೊಳ್ತೀವಿ. ಅಂದರೆ ಏನೂ ಬೇಡ ಅವರಿಂದ, ನಾವು ಏನೂ ನಿರೀಕ್ಷೆ ಮಾಡೋದಿಲ್ಲ. ಅವ್ರು ಬಂದು ಆರಾಮಾಗಿಲ್ಲಿರಲಿ. ಅದಕ್ಕೂ ಕೂಡ ಅಂದರೆ ಅವರ ಖರ್ಚು, ಅವರ ಒಂದು ಏನೇ ಇದ್ದರೂ ಕೂಡ ಅದನ್ನು ಮತ್ತೆ ನೋಡ್ಕೊಳ್ಳೋಕ್ಕೆ ಬಾಬಾರವರೇ ಅದಕ್ಕೊಂದು ದಾರಿ ತೋರಿಸ್ತಾರೆ. ಅದು ನನ್ನ ನಂಬಿಕೆ. ಹಾಗಾಗಿ ಅವರ ಹತ್ರ ಏನೂ ಇಲ್ಲ ಅಂದರೂ ಕೂಡ ನಾವು ನೋಡ್ಕೊಳ್ತೀವಿ. ಅವ್ರು ಏನೂ ಬೇಡ, ಉಟ್ಟು ಬಟ್ಟೆಯಲ್ಲೇ ಬರ್ಬೋದು, ನಾವು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಬಾಬಾ ಇದ್ದಾರಲ್ವ ನಮ್ಮ ಜೊತೆಗೆ, ಅವರೇ ಅದಕ್ಕೊಂದು ದಾರಿನೂ ಮಾಡಿಕೊಡ್ತಾರೆ. ಯಾರಿಂದ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಭಗವಂತ ಇಚ್ಛೆ ಪಡ್ತಾರೋ ಖಂಡಿತ ಅವರಿಂದ ಒಂದು ಸೇವೆಯನ್ನು ಸ್ವೀಕರಿಸ್ತಾರೆ. ಬಾಬಾ ಹೇಗೆ ಅಂದರೆ ಅವ್ರು ಇದ್ದಾಗಲೂ ಅಷ್ಟೇ, ಯಾರ ಹತ್ರನಾದ್ರು ಕೈ ಚಾಚುತ್ತಾ ಇದ್ದರು, ಅವ್ರ ಹತ್ರ ಏನೂ ಇರಲಿಲ್ಲ ಆದರೂ ಕೈ ಚಾಚುತ್ತಾ ಇದ್ದರು. ನೀನು ನನಗೇನಾದರೂ ಕೊಟ್ಟು ಹೋಗಲೇಬೇಕು ಅಂತ ಹೇಳ್ತಾ ಇದ್ರು. ಅವರಿಗೆ ತುಂಬ ಕಷ್ಟ ಆಗ್ತಿತ್ತು. ಒಂದೊಂದ್ಸರಿ ಬಸ್ ಚಾರ್ಜ್ ಇಲ್ಲದೇನೂ ಕೂಡ ಅವರು ಎಲ್ಲ ಬಾಬಾರವರಿಗೆ ಕೊಟ್ಟು ಹೋಗಿದ್ದಾರೆ. ಮುಂದೆ ಅವ್ರ ಜೀವನದಲ್ಲಿ ಅವರು ಬಸ್ಸನ್ನೇ ಕೊಂಡ್ಕೊಳ್ಳೋ ಅಷ್ಟು ಶ್ರೀಮಂತಿಕೆಯನ್ನು ಗುರುವು ಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬರ ಹತ್ರ ಅವ್ರ ಹತ್ರ ಹಣ ಇತ್ತು, ನಾನು ನಿಮಗೆ ಏನು ಬೇಕಾದರೂ ಕೊಡ್ತೀನಿ ಬಾಬಾ ಅನ್ನೋ ರೀತಿಯಲ್ಲಿ ಇದ್ದವ್ರನ್ನ ನಿಲ್ಲಿಸಿದ್ದಾರೆ. ಅಂದರೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಿನ್ನ ಸಹಾಯದ ಅವಶ್ಯಕತೆ ಇಲ್ಲ ಅಂತೇಳಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಬಾಬಾ ಯಾರನ್ನು ಉದ್ಧರಿಸಬೇಕು ಅಂತೇಳಿ ಆಯ್ಕೆ ಮಾಡ್ಕೊಳ್ತಾರೋ ಅವ್ರ ಮುಂದೆ ಮಾತ್ರ ಅವರ ಕೈಗಳು ಚಾಚೋದು. ಹಾಗೆ ಸಾಯಿ ಸೇವಾ ಟ್ರಸ್ಟಿಗೆ ನೀವೆಲ್ಲ ಸಹಾಯ ಮಾಡಿದ್ದೀರಿ ಅಂದರೆ ಬಾಬಾರವರು ಇಲ್ಲಿ ಒಂದು ನಿಮ್ಮಿಂದ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನೀವು ಸೇವೆ ಮಾಡಿದರೆ ನಿಮ್ಮೆಲ್ಲರ ಸೇವಾ ಒಂದು ವಿಚಾರದಿಂದಲೇ ಇದು ಸಂಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ. ಈಗಿನ್ನು ಮೊದಲ ಹೆಜ್ಜೆ ಇಟ್ಟಿದೆ. ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆ ಈ ಒಂದು ಪಾದುಕೆಯನ್ನು ಕೊಟ್ಟವರಿಗೂ ಕೂಡ ಅನಂತ ಧನ್ಯವಾದಗಳು. ಬಾಬಾರವರ ಇಚ್ಛೆ ಇಲ್ಲದೆ ಅವರಿಂದ ಈ ಪಾದುಕೆಗಳು ಸ್ವೀಕರಿಸಿಲ್ಲ. ಖಂಡಿತ ಅವರ ಇಚ್ಛೆ ಅನುಸಾರವಾಗಿ ಇದು ಸಿಕ್ಕಿದೆ. ಸ್ನೇಹಿತರೆ, ನಾನು ಇದೇ ತಿಂಗಳಲ್ಲಿ ಒಂದು ದಿನ ಒಳ್ಳೆಯ ದಿನ ಗೊತ್ತು ಮಾಡಿ ಬಾಬಾರವರ ಒಂದು ಆಶ್ರಮದಲ್ಲಿ ನಾನು ಒಂದು ಉದ್ಘಾಟನೆ ಅಂದರೆ ಅದರ ಒಂದು ಹಾಲುಕ್ಸಿ ಇದಕ್ಕೆ ಒಂದು ಪ್ರವೇಶ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಯಾರಿಗೆಲ್ಲ ಬರಬೇಕು ಅಂತೇಳಿ ಆಸೆ ಇದೆಯೋ ಖಂಡಿತ ಅವರು ನನಗೆ ಕರೆ ಮಾಡ್ಬೋದು. ಇಲ್ಲ ಅಂದರೆ ಇದೇ ತಿಂಗಳು 29ಕ್ಕೆ ಗುರುಪೂರ್ಣಿಮೆ ಇದೆಯಲ್ಲ, ಆ ಸಮಯದಲ್ಲೂ ಕೂಡ ನಾವು ಬರ್ತೀವಿ ಅಂದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದಕ್ಕೆ ಮುಂದೆ ವಿಡಿಯೋ ಮಾಡಿ ಅಡ್ರೆಸ್ ಹಾಕ್ತೀನಿ.
ಮೊದಲ ಹೆಜ್ಜೆ ನಾವೀಗ ಸೇವಾಶ್ರಮದೊಂದಿಗೆ ಶುರು ಮಾಡಿದ್ದೀವಿ. 2ನೇ ಹೆಜ್ಜೆ ಮಂದಿರ ಒಂದು ನಿರ್ಮಾಣ ಮಾಡಬೇಕು, ಅದಕ್ಕೆ ಭೂಮಿ ಖರೀದಿ ಮಾಡಬೇಕು, ಅದಕ್ಕೂ ಕೂಡ ಹಣ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಖಂಡಿತ ನಿಮ್ಮಿಂದ ಸಹಾಯ ಆದರೆ ಖಂಡಿತ ಸಹಾಯ ಮಾಡಿ, ಇಲ್ಲ ಅಂದರೆ ಪ್ರಾರ್ಥನೆ ಕೂಡ ಮಾಡ್ಬೋದು. ನೀವು ಹಣದ ಸಹಾಯನೇ ಮಾಡಬೇಕು ಅಂತ ಇಲ್ಲ, ಖಂಡಿತ ಒಂದು ಪ್ರಾರ್ಥನೆಯ ಮೂಲಕ ಒಳ್ಳೆಯದಾಗಲಿ ಅಂತ ಕೂಡ ನೀವು ಸೇವೆಯನ್ನು ಮಾಡ್ಬೋದು. ಆ ಸೇವೆಯನ್ನು ಕೂಡ ನಾವು ಸ್ವೀಕರಿಸ್ತೀವಿ. ಅದರ ಜೊತೆಗೆ ಒಂದು ಶಾಲೆ ಮಾಡಬೇಕು ಅಂತ ಆಸೆ ಇದೆ. ಹೀಗೆ ಇದರಲ್ಲಿ ತುಂಬ ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಅದೆಲ್ಲದಕ್ಕೂ ನಿಮ್ಮ ಅನುಗ್ರಹ, ಆಶೀರ್ವಾದ, ಸಹಾಯ ಬೇಕು ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಈ ಶ್ರೀ ಸಾಯಿ ಸೇವಾ ಟ್ರಸ್ಟ್ ಮುಂದುವರಿಬೇಕು. ಹಾಗೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ಹೊತ್ತು ಬಳಲ್ತಾ ಇರೋರಿಗೆ ಆಶ್ರಯ ನೀಡಬೇಕು ಅನ್ನೋದು ನಮ್ಮ ಆಸೆ. ಕರ್ಮ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಶುದ್ಧವಾಗಿರಬೇಕು. ಯಾವುದೇ ರೀತಿಯ ಒಂದು ಚಂಚಲತೆ ಆಗಿರ್ಬೋದು, ಯಾವುದೇ ರೀತಿ ಒಂದು ಮೋಹ ಪಾಶಕ್ಕೆ ಸಿಲುಕದೆ ಇಲ್ಲಿ ನಾವು ನಿರ್ಮಲ ಮನಸ್ಸಿನಿಂದ ಸೇವೆ ಮಾಡುವಂತಹ ಮನಸ್ಸು ಆ ಗುರುವು ನಮಗೆ ಕೊಡಲಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಒಂದು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಏನಾದರೂ ಇದರಲ್ಲಿ ನಿಮಗೆ ವಿಚಾರಗಳು ಇನ್ನೂ ತಿಳ್ಕೊಳ್ಬೇಕು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ಹಾಗೆ ಇಲ್ಲ ಕಮೆಂಟಲ್ಲಿ ತಿಳಿಸಿ. ನನ್ನ ನಂಬರನ್ನು ಇಲ್ಲಿ ಹಾಕಿರ್ತೀನಿ. ನಾನು ಬೆಳಗ್ಗೆ ಮತ್ತು ರಾತ್ರಿ ಮಾತ್ರ ಸಿಗ್ತೀನಿ, 9 ರಿಂದ 10, 9 ರಿಂದ 10. ಅದ್ರ ಮಧ್ಯೆನೂ ಕೂಡ ಕೆಲವೊಂದು ಸರಿ ಆ ಸಮಯದಲ್ಲೂ ಕೂಡ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಹೊರಗಡೆ ಇರ್ತೀನಿ, ಹಾಗಾಗಿ ರಿಸೀವ್ ಮಾಡೋಕ್ಕಾಗಲ್ಲ ಅಂಥೇಳಿ ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ನಾನು ಯಾವಾಗಲಾದರೂ ಖಂಡಿತ ನಿಮ್ಮ ಕರೆಯನ್ನು ರಿಸೀವ್ ಮಾಡೇ ಮಾಡ್ತೀನಿ. ಅಂದರೆ ಹೇಗಂದರೆ ಅದಕ್ಕೂ ಕೂಡ ಬಾಬಾರವರ ಪ್ರೇರಣೆ ಬೇಕಷ್ಟೇ. ವಯಸ್ಸಾದವರನ್ನು ಯಾರೂ ನೋಡ್ಕೊಳ್ತಾ ಇಲ್ಲ, ತಂದೆ ತಾಯಿ ಆಗಿರ್ಬೋದು, ಇಲ್ಲ ಮಕ್ಕಳು ಬಿಟ್ಟು ದೂರ ಹೋಗಿರ್ಬೋದು, ಅವರೊಂದು ರೀತಿಯಲ್ಲಿ ಸಮಸ್ಯೆಯಲ್ಲಿ ನರಳಾಡ್ತಾ ಇರ್ಬೋದು, ಯಾರೂ ಇಲ್ಲ ಅಂಥೇಳಿ. ಖಂಡಿತ ಅಂಥವರು ನಿಮಗೇನಾದರೂ ಎದುರಾದರೆ ಖಂಡಿತ ನಮ್ಮ ಶ್ರೀ ಸಾಯಿ ಸೇವಾ ಆಶ್ರಮಕ್ಕೆ ತರಬಹುದು. ಯಾವುದೇ ರೀತಿ ಸಂದೇಹ ಪಡದೆ ಅವರನ್ನು ತಂದು ಇಲ್ಲಿ ನೀವು ಸೇರಿಸ್ಬೋದು. ಖಂಡಿತ ನಮ್ಮ ತಂದೆ ತಾಯಿ ಅನ್ನೋ ರೀತಿಲಿ ನಾವು ಅವರಿಗೆ ನೋಡ್ಕೊಳ್ತೀವಿ. ಅಂದರೆ ಬಾಬಾರವರ ಒಂದು ಕಣ್ಣೆದುರಿಗೆ ನಾವು ಅವರನ್ನು ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಬಾಬಾರವರೇ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಹಾಗಾಗಿ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಹಾಗೆ ನಿಮ್ಮ ಉಳಿದ ಜೀವನವನ್ನು ಇಲ್ಲಿ ನೀವು ನೆಮ್ಮದಿಯಾಗಿ ಕಳಿಬೋದು. ಬಾಬಾರವರ ಭಜನೆ, ಪ್ರಾರ್ಥನೆ, ಒಂದು ಒಳ್ಳೆಯ ವಿಚಾರ, ನಗು, ಸಂತೋಷ ಎಲ್ಲ ನಿಮಗೆ ಸಿಗುತ್ತೆ. ಮನಸ್ಸು, ದೇಹ ರಿಲ್ಯಾಕ್ಸ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಮಾನಸಿಕ ದೈಹಿಕ ಬಾಧೆಗಳು ನಿವಾರಣೆ ಮಾಡ್ತಾರೆ. ಸ್ವಯಂ ಬಾಬಾರವರೇ ನಿಮ್ಮ ಸೇವೆಗಾಗಿ ಇಲ್ಲಿ ನಿಂತಿದ್ದಾರೆ. ಆ ನಂಬಿಕೆಯೊಂದಿಗೆ ಯಾರನ್ನಾದರೂ ನೀವು ಕರೆ ತಂದು ಇಲ್ಲಿ ಬಿಡಬಹುದು. ನಿಶ್ಚಿಂತೆಯಿಂದ ನಾವು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ನಿಮ್ಮದು ಮತ್ತೇನಾದರೂ ಪ್ರಶ್ನೆ ಇದ್ದರೆ ನಮಗೆ ತಿಳಿಸಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.